ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ದೆಹಲಿಗೆ ಬುಲಾವ್ ನೀಡಲಾಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಡೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಸಿದ್ದು ರಾಜೀನಾಮೆಗೆ ಸೂಚಿಸುತ್ತಾ ಹಾಗಾದ್ರೆ ಹೈಕಮಾಂಡ್. ಹೀಗಾಗಿಯೇ ಕೊಪ್ಪಳ ಭೇಟಿ ರದ್ದು ಮಾಡಿದ್ದಾರೆ ಸಿಎಂ. ಕೊಪ್ಪಳ ವಿಜಯನಗರ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸಿದ್ದುಗೆ ದೆಹಲಿಗೆ ಬರುವಂತೆ ಬುಲಾವ್ ಹಿನ್ನೆಲೆ ನಿನ್ನೆಯಷ್ಟೇ ವೇಣುಗೋಪಾಲ್ ಸುರ್ಜೇವಾಲಾ ಸಭೆಯನ್ನ ನಡೆಸಿದ್ರು. ಮೂಡ ವಾಲ್ಮೀಕಿ ಕೇಸ್ನಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಸಭೆಯ ಬಗ್ಗೆ ಪಕ್ಷದ ವರಿಷ್ಠರಿಗೆ ವೇಣುಗೋಪಾಲ್ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ಆಧರಿಸಿ ಸಿದ್ದರಾಮಯ್ಯಗೆ ದೆಹಲಿಗೆ ಬರುವಂತೆ ಮತ್ತೊಮ್ಮೆ ಸೂಚನೆ ಸಿಕ್ಕಿರೋದು. ಸಿಎಂ ಸಿದ್ದರಾಮಯ್ಯ ಸಹಜವಾಗಿ ಅವರ ರಾಜೀನಾಮೆಗಾಗಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮುಖೇನ ಒತ್ತಡ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೇವೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ಗೆ ಈ ಮೂಡ ಮತ್ತು ವಾಲ್ಮೀಕಿ ಹಗರಣಗಳಿಂದ ಸಿಕ್ಕಾಪಟ್ಟೆ ಮುಜುಗರ ಉಂಟಾಗಿರುವುದಂತೂ ಸುಳ್ಳಲ್ಲ. ಹಾಗಾಗಿನೇ ಏನಾದ್ರೂ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಅದು ಅಷ್ಟು ಸುಲಭನೂ ಇಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ. ಸಿದ್ದರಾಮಯ್ಯನವರು ಏನಾದ್ರೂ ಕುರ್ಚಿಯಿಂದ ಕೆಳಗಿಳಿದು ಬಿಟ್ರೆ ರಾಜ್ಯದ ಕಾಂಗ್ರೆಸ್ ನೆಲ ಕಚ್ಚೋದು ಖಂಡಿತ ಅಂತ ಹೇಳಿ ಜನರೇ ಹೇಳ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದೊಂದು ಒಂದು ಕುತೂಹಲ. ಆದ್ರೆ ಈಗ ಸಿದ್ದರಾಮಯ್ಯಗೆ ಹೈಕಮಾಂಡ್ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿರೋದು ಅಂದ್ರೆ ದೆಹಲಿಗೆ ಬರಬೇಕು ಅಂತ. ಈ ಸೂಚನೆ ಈಗ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ.